ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 28:12 ವಚನ. ನೀವು ಅನೇಕ ಜನಾಂಗಗಳಿಗೆ ಸಾಲವನ್ನು ಕೊಡುತ್ತೀರೇ ಹೊರತು ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ. ಪ್ರಿಯರೇ, ನೀವು ಆರ್ಥಿಕವಾಗಿಯೂ ದೊಡ್ಡವರಾಗಬೇಕು ಎಂಬುದು ದೇವರ ಚಿತ್ತವಾಗಿದೆ. ಇದನ್ನು ನಿಮ್ಮಿಂದ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿದೆಯೇ? ಬಡತನ ಎಂಬುದು ಆಶೀರ್ವಾದವೇ? ಸಾಲಗಾರರು ಮನೆಯ ಬಾಗಿಲಿಗೆ ಬರುವುದು ನಿಜವಾಗಿರುವಂತ ಆಶೀರ್ವಾದವೇ? ಮಕ್ಕಳನ್ನು ಓದಿಸಲು ಹಣವಿಲ್ಲವಲ್ಲ? ಉಣ್ಣಲು ಒಳ್ಳೆಯ ಪೌಷ್ಟಿಕ ಆಹಾರವಿಲ್ಲವಲ್ಲ? ವಾಸಿಸಲು ಒಳ್ಳೆಯ ಜಾಗವಿಲ್ಲವಲ್ಲ? ಧರಿಸಿಕೊಳ್ಳಲು ಸಾಕಾಗುವಷ್ಟು ಬಟ್ಟೆ ಇಲ್ಲವಲ್ಲ ಎಂದು ಕೊರತೆಯಲ್ಲಿ ಬಾಳುವುದು ಅಥವಾ ಹಂಬಲಿಸುವುದು ಆಶೀರ್ವಾದವೇ? ಕರ್ತನಿಗಾಗಿ ಶಕ್ತಿಪೂರ್ವಕವಾದ ಸೇವೆಯನ್ನು ಮಾಡುತ್ತಿದ್ದೇನೆ, ಆದರೆ ಸಾಲುವಷ್ಟು ಹಣವಿಲ್ಲದ ಕಾರಣ ನನ್ನ ಸೇವೆ ನಿಂತು ಹೋಗಿದೆಯಲ್ಲ ಎಂದು ತವಕ ಪಡುವಂತ ಸ್ಥಿತಿ ಒಂದು ಆಶೀರ್ವಾದವೇ? ಹಲವು ಸೇವಕರನ್ನು ಮತ್ತು ಸೇವೆಗಳನ್ನು ನಾನು ಬೆಂಬಲಿಸಲು ಬಯಸುತ್ತೇನೆ, ಆದರೆ ಹಣದ ಕೊರತೆಯಿಂದ ಅದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಮನಸ್ಸು ಕಲಕಿ ನಿಲ್ಲುವಂಥದ್ದು ಆಶೀರ್ವಾದವೇ? ಖಂಡಿತವಾಗಲು ಇಲ್ಲ ಎಂದು ನಾನು ಹೇಳುತ್ತೇನೆ. ಬಡತನ ಮತ್ತು ಸಾಲಗಳು, ಅಭಾವಗಳು ದೇವರ ಆಶೀರ್ವಾದಗಳಲ್ಲ. ಹೇಳಬೇಕೆಂದರೆ ವೇದವು ಅವುಗಳನ್ನು ಯಾವಾಗಲೂ ಶಾಪದ ಪಟ್ಟಿಯಲ್ಲೇ ಸೇರಿಸಿವೆ. ನೀವು ಸಾಲ ಮಾಡುವಂಥದ್ದು ಒಂದು ಶಾಪ, ಆದರೆ ಅನೇಕ ಜನಾಂಗಗಳಿಗೆ ಸಾಲ ಕೊಡುವುದು ಆಶೀರ್ವಾದವಾಗಿದೆ. ನಿಮ್ಮ ಕಣಜಗಳು ತುಂಬಿ ತುಳುಕುವುದು ಆಶೀರ್ವಾದ. ಹೊಲ ಗದ್ದೆಗಳು ಹಾಳು ಬಿದ್ದು ಅವುಗಳ ಇಳುವರಿ ನಾಶವಾಗಿ ಹೋಗುವುದು ಶಾಪ. ಹೆಚ್ಚು ಬರುತ್ತದೆ ಎಂದು ನಿರೀಕ್ಷಿಸಿದ್ದರೂ ಸ್ವಲ್ಪ ಮಾತ್ರ ಸಿಗುವಂಥದ್ದು ಶಾಪ. ವೇದವು ತೋರಿಸುವ ಬೋಧನೆ ಅಥವಾ ಉಪದೇಶ ಇದೇ ಆಗಿದೆ. ಬಡತನವನ್ನೇ ಆಶೀರ್ವಾದ ಎಂದು ಭಾವಿಸಿ ಬಿಟ್ಟಿದ್ದರಿಂದಲೇ ನಮ್ಮ ಇಂಡಿಯಾ ದೇಶದಲ್ಲಿರುವಂಥ ಸಭೆಗಳು ವೇಗವಾಗಿ ಮುನ್ನಡೆಯುತ್ತಿಲ್ಲ. ಕಾರಣ ಬಡತನದ ಆಲೋಚನೆಯಿಂದ ಉತ್ತಮ ಯೋಜನೆಗಳನ್ನು ರೂಪಿಸುವ ಅಥವಾ ಕಾರ್ಯಗತಗೊಳಿಸಲು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ವೇದದಲ್ಲಿ ಆರ್ಥಿಕ ಆಶೀರ್ವಾದಗಳು ಹೇರಳವಾಗಿದ್ದು ಅವುಗಳನ್ನು ಬಳಸಲು ಪ್ರಾರಂಭಿಸಿದರೆ ಸೇವೆಯು ಆಶೀರ್ವಾದಕರವಾಗಿ ಹಲವು ಪಟ್ಟು ಹೆಚ್ಚಾಗಿ ಬಿಡುತ್ತದೆ. ಹಾಗಾಗಿ ಈ ದಿನದ ವಾಕ್ಯದ ಹಾಗೆ ನೀವು ಸಾಲವನ್ನು ಕೊಡುತ್ತೀರೇ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬ ವಾಕ್ಯದ ಪ್ರಕಾರ ನೀವು ಅದನ್ನು ನಂಬಬೇಕು. ದೇವರು ನನ್ನನ್ನು ಆಶೀರ್ವಾದಕರವಾಗಿ ಈ ಲೋಕದಲ್ಲಿ ಇಟ್ಟಿದ್ದಾರೆ, ನನ್ನ ಮುಖಾಂತರ ಅನೇಕರಿಗೆ ಪ್ರಯೋಜನವಾಗಿರಬೇಕು ಎಂಬುದಾಗಿ ನೀವು ಬಯಸುವುದಾದರೆ ಖಂಡಿತವಾಗಲು ನೀವು ಆಶೀರ್ವಾದವಾಗಿಯೇ ಇರುತ್ತೀರಿ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.